ತಮ್ಮ ಕಡೆ ಸೆಳ್ಕೊಂಡ ಒಂದೇ ರೀತಿ ವಿಚಾರಧಾರೆ ಅಂದ್ರೆ ಸಂಘ ಪರಿವಾರದ ವಿಚಾರಗಳನ್ನ ಹಮ್ಮಿಸ್ಕೊಂಡು ಹೊರಟಿದ್ದಾರೆ ಅನ್ನುವಂಥದ್ದು. ಅದರ ಪ್ರಭಾವ ಯಾವ ರೀತಿ ಬೆಳೆದಂದ್ರೆ ಇವತ್ತು RSS ಇಡೀ ದೇಶ ತುಂಬ ವ್ಯಾಪಿಸ್ಯದ. ಅದ್ರ ವಿರೋಧ ಎದ್ದು ನಿಲ್ಲುವಂಥ ಶಕ್ತಿಗಳು ಇವತ್ತು ಇಲ್ಲೇನೋ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎದ್ದು ವಿರೋಧಕ್ಕಾಗಿ ವಿರೋಧ ಮಾಡೋದಂತಲ್ಲ, ಸೈದ್ಧಾಂತಿಕವಾಗಿ ಇವತ್ತು ಬರಗೂರು ರಾಮಚಂದ್ರಪ್ಪ ಸೈದ್ಧಾಂತಿಕ ವಿರೋಧ ಮಾಡಿದ್ರೆ ಆದ್ರೆ ಓಪನ್ ಆಗಿ ಅದನ್ನು ಚಾಲೆಂಜಾಗಿ ಹೇಳ್ತಾ ಇಲ್ಲ. ಅದು ಹೇಳೋದು ಹೇಗೆ ಹೇಳ್ತಾರೆ ಅವರು, ಪ್ರಸ್ತುತ ದೇಶದಲ್ಲಿ ಸಮಯ ಸಾಧಕತೆ ಹೆಚ್ಚಾಗಿದೆ, ಸರಿನೇ ಅದೇ ಸುಳ್ಳಲ್ಲ. ಸೈದ್ಧಾಂತಿಕ ರಾಜಕಾರಣಿಗಳು ಹಿನ್ನೆಲೆಗೆ ಸರಿಯುವಷ್ಟು ವಾತಾವರಣ ಸೃಷ್ಟಿಯಾಗಿದೆ, ಸೈದ್ಧಾಂತಿಕ ರಾಜಕಾರಣ ಹಿಂದೆ ಸರಿಯುವಂಥ ವಾತಾವರಣ ನಿರ್ಮಾಣ ಆಗಿದೆ ಅನ್ನುವಂಥ ಮಾತು ಮಾತಾಡ್ತಾರೆ. ಸಮಯ ಸಾಧಕ ರಾಜಕಾರಣ ಮುನ್ನೆಲೆಗೆ ಬಂದಿದೆ. ಇದು ರಾಜಕೀಯದಲ್ಲಿ ಅಲ್ಲದೆ ಸಮಾಜದ ಎಲ್ಲ ಸ್ತರಗಳಲ್ಲೂ ಕ್ರಿಯೆ ರೂಪದಲ್ಲಿ ಮುನ್ನೆಲೆಗೆ ಬಂದಿದೆ. ಇದು ಬರೋದಕ್ಕೆ ಕಾರಣ ಯಾರ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಹಾಗೆ ಪ್ರಶಸ್ತಿ ತೊಗೊಳ್ಳಿಕ್ಕೆ ಬಂದಿದ್ದಾರೆ ಪ್ರಶಾಂತ್ ಭೂಷಣ್ ಅವರು. ಇವರು ಪ್ರಶಸ್ತಿ ಕೊಡ್ತಾ ಇದ್ದಾರೆ SR ಮಠರು ತಾವು ಸಮಾಜ ಪರಿವರ್ತನ ಇದರಿಂದ. ಇವು ಈ ಘಟನೆಗಳು ಕೊಟ್ಟರಿ ಮಾಡಿರಿ, ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡ್ತಾರೆ, ಬಡವರ ಪರವಾಗಿ ಧ್ವನಿ ಎಬ್ಬಿಸ್ತಾರೆ. ಆದರೆ ಇಲ್ಲೇ ಈ ಒಂದು ಸಮಾಜದ ಪ್ರಗತಿಪರ ವಿಚಾರಧಾರೆ ಜನ ಇವತ್ತು ಇದರಿಂದಾಗಿ ನೇರವಾಗಿ ಅಟ್ಯಾಕ್ ಮಾಡ್ತಾರೆ ಇವ್ರ ಮೇಲೆ. ಇವರೆಲ್ಲ ನಗರ ನಕ್ಸಲರು ಅಂತೇಳಿ. ಅದಕ್ಕೆ ನಿಮ್ಮಿಂದ ಯಾವುದು ಉತ್ತರವೂ ಇಲ್ಲ ಏನು ಅಂತ. ಎಲ್ಲೋ ಫಂಕ್ಷನ್ದಾಗ ಬರ್ತೀರಿ, ಮಾತಾಡ್ತೀರಿ, ಹೊರಟು ಹೋಗಿಬಿಡ್ತೀರಿ. ನಿಮ್ಮ ಮಾತು ಸಹಿತ ಕೆಲವೊಂದು ತಿಳಿಯೋದಿಲ್ಲ ಕೆಲಸ್ತಾರೆ ಜನರಿಗೆ. ಇಲ್ಲೇ ಒಂಟು ದಿನ ಆಗ್ಲಿಕ್ಕೆ ಕಾಂಗ್ರೆಸ್, ಅದರಲ್ಲೂ ರಾಹುಲ್ ಗಾಂಧಿ, ಅದು ಕಾಂಗ್ರೆಸ್ ಭ್ರಷ್ಟಾಚಾರಗಳು ತುಂಬಿ ಹೋಗಿದೆ. ಆ ಮಾತು ಬೇರೆ. ಎಲ್ಲರೂ ತಮ್ಮ ತಮ್ಮ ಲೆಕ್ಕದ ಮೇಲೆ ಅದನ್ನು ಉಳಿಸ್ಕೊಂಡು ಹೊಂಟಿದ್ದಾರೆ. ರಾಹುಲ್ ಗಾಂಧಿ ಒಂದು ಏನೋ ಪ್ರಗತಿಪರ ವಿಚಾರ, ಹೊಸ ವಿಚಾರಗಳನ್ನ ಬದಲಾವಣೆ ಆಗ್ತಾ ಇದ್ದಾರೆ. ಅವ್ರಿಗೆ ಇವರಂಥ ಪ್ರಮುಖರು ದೋಸ್ತಿ ಅಥವಾ ಗೆಳೆತನ ಮಾಡಬೇಕಾಗಿದೆ, ಅದನ್ನು ಉಳಿಸ್ಬೇಕಾಗಿದೆ. ಇವರೆಲ್ಲ ಒಂದು ಆಗ್ತಾ ಇದ್ದಾರೆ ರೀ. ಅದು ಹೇಳ್ತಾರೆ